ಒಂದೇ ತರ ಹಪ್ಪಳ ಸಂಡಿಗೆ ತಿಂದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿಯಾಗಿ ಕಿಚಿಯ ಪಾಪಡ್ ಮತ್ತು ಕಿಚಿಯ ಸಂಡಿಗೆಯನ್ನ ಟ್ರೈ ಮಾಡಿ. ಅದು ಸಹ ಒಂದೇ ಹಿಟ್ಟಿನಲ್ಲಿ ಅಂತಾನೆ ಹೇಳ್ಬೋದು. ನೀವು ಎರಡನ್ನು ಸಪ್ರೇಟ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೀವು ಇದನ್ನ ಒಂದೇ ಹಿಟ್ಟನ್ನ ತಯಾರಿಸ್ಕೊಂಡು ಸಂಡಿಗೆ ಮತ್ತು ಹಪ್ಪಳ ಎರಡನ್ನು ಮಾಡ್ಕೋಬಹುದು. ಇದು ನಿಮ್ಗೆ ಬಾಯಲ್ಲಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಪಾಪಡ್ ಮತ್ತು ಸಂಡಿಗೆಗಳನ್ನ. ಮತ್ತೆ ಇನ್ನು ನಮ್ಮ ಚಾನೆಲ್ ನಲ್ಲಿ ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಸ್ ಗಳಾಗಿರ್ಬೋದು, ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ. ಹಾಗಾದ್ರೆ ಟೈಮ್ ಅನ್ನ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಾನು ಹಿಟ್ಟನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 3 ಕಪ್ ಅಷ್ಟು ಅಕ್ಕಿಯನ್ನ ತಗೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿಯನ್ನೇ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ರಾ ರೈಸು, ದೋಸೆ ಅಕ್ಕಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಬಟ್ ಈ ರೀತಿಯಾಗಿ ಸೊಸೈಟಿ ಅಕ್ಕಿಯನ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ 3 ಕಪ್ ಅಷ್ಟು ತಗೊಂಡಿದ್ದೀನಿ. ಇಲ್ಲಿ ಮೆಜರ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಈಗ ಇದನ್ನ ಒಂದು 3 ರಿಂದ 4 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದಕ್ಕೊಂದು 4 ಕಪ್ ಅಷ್ಟು ನೀರನ್ನ ಹಾಕೊಂತಾ ಇದ್ದೀನಿ. ಈಗ ಇದನ್ನ ಓವರ್ ನೈಟ್ ಸೋಕ್ ಮಾಡಬೇಕಾಗುತ್ತೆ, ಅಂದ್ರೆ ಓವರ್ ನೈಟ್ ನೆನೆಸಿಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಮಾರ್ನಿಂಗ್ ಎದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆಂದಿದೆ ಅಕ್ಕಿ ಎಲ್ಲ ಅಂತ. ಈ ರೀತಿಯಾಗಿ ಓವರ್ ನೈಟ್ ನೆನೆಸಿರೋದ್ರಿಂದ ನಿಮ್ಗೆ ಚೆನ್ನಾಗಿ ಬರುತ್ತೆ ಹಪ್ಪಳ. ಈಗ ಇದನ್ನ ನಾನು ಒಂದು ಕುಕ್ಕರ್ ನಲ್ಲಿ ಹಾಕೊಂತಾ ಇದ್ದೀನಿ. ಈ ಅಕ್ಕಿಯಲ್ಲಿರುವಂತ ನೀರನ್ನ ಚೆಲ್ಬಿಟ್ಟು ಹಾಕೋಬಹುದು. ಸ್ವಲ್ಪ ನೀರಿದ್ರೆ ಏನೂ ಆಗೋದಿಲ್ಲ. ನಂತರ ಇದಕ್ಕೆ 3 ಕಪ್ ಅಕ್ಕಿಗೆ ಇಲ್ಲಿ ನಾನು 15 ಕಪ್ ಅಷ್ಟು ನೀರನ್ನ ಹಾಕಿದ್ದೀನಿ. ಅಂದ್ರೆ ನೀವು 1 ಕಪ್ ಅಕ್ಕಿ ತಗೊಂಡ್ರೆ 5 ಕಪ್ ನೀರು ಹಾಕ್ಬೇಕಾಗುತ್ತೆ. 2 ಕಪ್ ಅಕ್ಕಿ ತಗೊಂಡ್ರೆ 10 ಕಪ್, 3 ಕಪ್ ಅಕ್ಕಿ ತಗೊಂಡ್ರೆ 15 ಕಪ್. ಸೊ ಹಾಗಾಗಿ ಈ ರೀತಿಯಾಗಿ ಲೆಕ್ಕ ಇಟ್ಕೊಂಡು ಮಾಡ್ಕೊಳ್ಳಿ, ಆಗ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿಯಲ್ಲಿ ಕುಕ್ಕರ್ ಇಲ್ಲ ಅಂತಂದ್ರೆ ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಾದ್ರೂ ಮಾಡ್ಕೋಬಹುದು. ಇಲ್ಲ ಜಾಸ್ತಿ ದೊಡ್ಡ ಕುಕ್ಕರ್ ಇದ್ರೆ ಅದರಲ್ಲೂ ಸಹ ಮಾಡ್ಕೋಬಹುದು. 3 ಕಪ್ ಅಕ್ಕಿಗೆ 15 ಕಪ್ ಅಷ್ಟು ನೀರನ್ನ ಆಡ್ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇದಕ್ಕೆ 3 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂತಾ ಇದ್ದೀನಿ. ಹಾಗೆ ಒಂದು 2 ರಿಂದ 2.5 ಸ್ಪೂನ್ ಅಷ್ಟು ಪಾಪಡ್ ಖಾರ, ಹಾಗೆ 1 ಸ್ಪೂನ್ ಅಷ್ಟು ಸೋಡಾವನ್ನ ಹಾಕಿದ್ದೆ. ನಂತರ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕಿದ್ದೀನಿ. ಖಾರವನ್ನ ನೋಡ್ಕೊಂಡು ಹಾಕೊಳ್ಳಿ. ನಂತರ 1.5 ಸ್ಪೂನ್ ಅಷ್ಟು ಅಜ್ವೈನ್ ಅನ್ನ ಹಾಕೊಂಡಿದ್ದೀನಿ. ಈಗ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ನೋಡಿ ಹಾಕೊಳ್ಳಿ, ತುಂಬಾ ಉಪ್ಪು ಆಗ್ಬಿಟ್ರೆ ಚೆನ್ನಾಗಿರಲ್ಲ ಪಾಪಡು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ಹಾಗೆ ತಿನ್ಲಿಕ್ಕೂ ಸಹ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮತ್ತೆ ಏನನ್ನು ಸೇರ್ಸಕ್ ಹೋಗ್ಬೇಡಿ, ನೀರಿನ ಅಳತೆ ಕರೆಕ್ಟ್ ಆಗಿರ್ಬೇಕು. ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು 3 ರಿಂದ 4 ವಿಷಲ್ ಬರೋ ತರ ಇದನ್ನ ಕುಕ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೆಂದಿರ್ಬೇಕು. ಈ ರೀತಿಯಾಗಿ ಫುಲ್ ಸ್ಮ್ಯಾಶ್ ಆಗಿರ್ಬೇಕು ನಿಮ್ಗೆ ಅಕ್ಕಿ ಎಲ್ಲ. ನಂತರ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ನಾನು ಒಂದು ಅರ್ಧ ಭಾಗದಷ್ಟು ಸಂಡಿಗೆಗಳನ್ನ ಮಾಡ್ಕೊಂತಾ ಇದ್ದೀನಿ. ಈ ರೀತಿಯಾಗಿ ಸ್ಪೂನಿನ ಸಹಾಯದಿಂದ ಚಿಕ್ಕ ಚಿಕ್ಕದಾಗಿ ಸಂಡಿಗೆಗಳನ್ನ ಹಾಕೊಂತಾ ಇದ್ದೀನಿ. ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದ್ರೆ ಕೈನ ಸಹಾಯದಿಂದ ಹಾಕೋಬಹುದು. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಿದ್ರೆ ನಿಮ್ಗೆ ಸಂಡಿಗೆ ನೀಟಾಗಿ ಬರುತ್ತೆ.
ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕೋಬಹುದು. ಈಗ ಸಂಡಿಗೆ ಆದ್ಮೇಲೆ ನಾನೀಗ ಹಪ್ಪಳ ಮಾಡ್ಕೊಳೋದಕ್ಕೆ ಹಿಟ್ಟು ಪೂರ್ತಿಯಾಗಿ ತಣ್ಣಗಾಗಿರ್ಬೇಕು. ನೋಡಿ, ಈ ರೀತಿಯಾಗಿ ತಣ್ಣಗಾದ್ಮೇಲೆ ನೀವು ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಕೊಂಡು ಒಂದು ಪೇಪರ್ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಮತ್ತೆ ಪೇಪರ್ ಅನ್ನ ಕ್ಲೋಸ್ ಮಾಡಿ ಒಂದು ಪ್ಲೇಟಿನ ಸಹಾಯದಿಂದ ಪ್ರೆಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಲಟ್ಸೋ ಅಂತ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಪ್ರೆಸ್ ಮಾಡಬಹುದು. ನೋಡಿ, ನಾನು ಈ ರೀತಿಯಾಗಿ ತೆಳ್ಳಗೆ ಪ್ರೆಸ್ ಮಾಡ್ಕೊಂಡಿದೀನಿ. ನೀವು ಇನ್ನೂ ದೊಡ್ಡ ಸೈಜ್ ಬೇಕಂದ್ರೆ ಇನ್ನೂ ದೊಡ್ಡ ಸೈಜ್ ಆಗಿ ಮಾಡ್ಕೋಬಹುದು ಉಂಡೆಗಳನ್ನ ತಗೊಂಡು. ಈಗ ಇದನ್ನ ಪೇಪರ್ ಸಮೇತ ನೀವು ಈ ರೀತಿಯಾಗಿ ಹಾಕಿ ನಿಧಾನಕ್ಕೆ ಈ ರೀತಿಯಾಗಿ ತೆಗಿಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ತೆಳ್ಳಗೆ ಬಂದಿದೆ ಅಂತ ಹಪ್ಪಳಗಳೆಲ್ಲ. ಇದೇ ರೀತಿಯಾಗಿ ನಾನು ಎಲ್ಲವನ್ನು ಸಹ ಮಾಡ್ಕೊಂತಾ ಇದ್ದೀನಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಪಾಪಡ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅವುಗಳನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಎಷ್ಟು ತೆಳ್ಳಗೆ ಬರ್ತಿದೆ ಅಂತ. ಚೆನ್ನಾಗಿ ಎಣ್ಣೆಯನ್ನು ಹಚ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ತೆಳ್ಳಗೆ ಬರುತ್ತೆ ಹಪ್ಪಳಗಳು. ಈಗ ಇದನ್ನ ನೀವು ಬಿಸಿಲಲ್ಲಾದ್ರೂ ಒಣಗಿಸ್ಬೋದು, ಇಲ್ಲ ಈ ರೀತಿಯಾಗಿ ಮನೆಯಲ್ಲೇ ನೆರಳಲ್ಲಾದ್ರೂ ಒಣಗಿಸ್ಕೋಬಹುದು. ನಾನು ಆದಷ್ಟು ಮನೆಯಲ್ಲೇ ಒಣಗಿಸ್ಕೊಂಡಿದ್ದೀನಿ. ಈಗ ಇದನ್ನ ಸ್ವಲ್ಪ ಡ್ರೈ ಆದ್ಮೇಲೆ ಈ ರೀತಿಯಾಗಿ ಉಲ್ಟಾ ಮಾಡಿ ಹಾಕೊಳ್ಳಿ. ಹಪ್ಪಳ ಮತ್ತು ಸಂಡಿಗೆ ಎರಡನ್ನೂ ಸಹ ಇದೇ ರೀತಿಯಾಗಿ ಉಲ್ಟಾ ಮಾಡಿ ಹಾಕೊಂಡ್ರೆ ನಿಮ್ಗೆ ಎರಡು ಕಡೆನೂ ಚೆನ್ನಾಗಿ ಡ್ರೈ ಆಗುತ್ತೆ. ನೋಡಿ, ನಾನು ಮನೇಲೆ ಹಾಕಿರೋದ್ರಿಂದ ಎಷ್ಟು ಬೇಗ ಡ್ರೈ ಆಗಿದೆ ಅಂತ. ನೀವು ಬಿಸಿಲಲ್ಲಿ ಹಾಕಿದ್ರೆ ಇನ್ನೂ ಬೇಗನೆ ಡ್ರೈ ಆಗುತ್ತೆ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಡ್ರೈ ಆಗಿದೆ. ಹಪ್ಪಳ ಮತ್ತು ಸಂಡಿಗೆ ಎರಡು ಸಹ ಚೆನ್ನಾಗಿ ಡ್ರೈ ಆಗಿದೆ. ಈಗ ಇವೆರಡನ್ನು ನಾನು ಎಣ್ಣೆಯಲ್ಲಿ ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಹಪ್ಪಳಗಳು ಎಷ್ಟು ಚೆನ್ನಾಗಿ ಬರ್ತಿದೆ. ಒಂದಕ್ಕಿಂತ ಎರಡರಷ್ಟು ನಿಮ್ಗೆ ದುಪ್ಪಟ್ಟು ನಿಮ್ಗೆ ಹಪ್ಪಳಗಳು ಹರಳ್ತಾ ಇದೆ. ಇಲ್ಲಿ ಸಂಡಿಗೆಗಳನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ. ಸಂಡಿಗೆಗಳು ಸಹ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದ್ವು. ಟೇಸ್ಟ್ ಮಾತ್ರ ಅದ್ಭುತ ಅಂತಾನೆ ಹೇಳಬಹುದು. ಇದೇ ರೀತಿಯಾಗಿ ನಾನು ಹಪ್ಪಳ ಮತ್ತು ಸಂಡಿಗೆ ಎರಡನ್ನೂ ಸಹ ಫ್ರೈ ಮಾಡಿಕೊಂಡೆ. ನೀವು ಇಲ್ಲಿ ಎಣ್ಣೆ ಜಾಸ್ತಿ ಹಾಕೊಂಡು ಸಹ ಫ್ರೈ ಮಾಡ್ಕೋಬಹುದು, ಇಲ್ಲ ಈ ರೀತಿಯಾಗಿ ಎಣ್ಣೆಯನ್ನ ಕಮ್ಮಿಯಲ್ಲೂ ಹಾಕೊಂಡು ಸಹ ನೀವು ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೋಬಹುದು. ಈಗ ನೋಡಿ, ಹಪ್ಪಳ ಮತ್ತೆ ಸಂಡಿಗೆ ಎರಡು ರೆಡಿ ಆಗಿದೆ. ನೋಡಿ, ಸುಮ್ಮನೆ ಈಗ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಹಪ್ಪಳಗಳು ಅಂತ. ಹಾಗೆ ಸಂಡಿಗೆ ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಪೂರ್ತಿಯಾಗಿ ಚೆನ್ನಾಗಿ ಒಣಗಬೇಕು, ಅವಾಗಷ್ಟೇ ನೀವು ಎಣ್ಣೆಯಲ್ಲಿ ತೇಲ್ಸಿದ್ರೆ ಈ ರೀತಿಯಾಗಿ ಬರುತ್ತೆ. ಕೇಳಿಸ್ಕೊಂಡ್ರಲ್ಲ ಹಪ್ಪಳ ಮತ್ತು ಸಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.